ಅದು ಜಿಲ್ಲಾ ಕೇಂದ್ರದಿಂದ ಜಸ್ಟ್ 16 ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿ. ದೀಪದ ಕೆಳಗೆ ಕತ್ತಲು ಎನ್ನುವ ಹಾಗೆ ಆ ಇಡೀ ಊರಲ್ಲಿ ನಡೀತಿದ್ದ ದಂಧೆ ಮಾತ್ರ ಯಾರಿಗೂ ಗೊತ್ತಾಗಿರಲಿಲ್ಲ. ಆದರೆ ಬೆಳಗ್ಗೆ ಫೀಲ್ಡ್ಗಿಳಿದಿದ್ದ ನೂರಾರು ಪೊಲೀಸರು ಅಲ್ಲಿನ ಖತರ್ನಾಕ್ ಕೃತ್ಯವನ್ನ ಬಯಲಿಗೆಳೆದಿದ್ದಾರೆ. ಅಬ್ಬಬ್ಬ, ಇದೇನು ಸಿನಿಮಾ ಸೀನೋ ಇಲ್ಲ ನಿಜವಾದ ದೃಶ್ಯವೋ ನಂಬೋಕಾಗ್ತಿಲ್ಲ. ಮನೆಯಲ್ಲೂ ದಂಧೆ ನಡೀತಿದೆ. ಏನಂದ್ರಲ್ಲಿ ಡ್ರಮ್ಗಳು, ಟ್ಯೂಬ್ಗಳು ಬಿದ್ದಿವೆ. ಕೊಚ್ಚಿ ಅಂತ ಪ್ರದೇಶದಲ್ಲಿ ನಡೀತಿದ್ದ ಘನಘೋರ ಕಳ್ಳಬಟ್ಟಿ ದಂಧೆ ಕಂಡು ಪೊಲೀಸರು ಶಾಕ್ ಆಗಿ ಹೋಗಿದ್ದಾರೆ. ಗುಡ್ಡಗಾಡಿನಲ್ಲಿ ನಡೀತಿತ್ತು ಕಳ್ಳಬಟ್ಟಿ ದಂಧೆ, ಸಿನಿಮೆಯ ರೀತಿ ಅಟ್ಯಾಕ್. 500ಕ್ಕೂ ಹೆಚ್ಚು ಪೊಲೀಸರ ದಾಳಿ, 12 ಲಕ್ಷ ಮೌಲ್ಯದ ಕಳ್ಳಬಟ್ಟಿ ವಶಕ್ಕೆ. ಇದು ಬೆಳಗಾವಿ ತಾಲೂಕಿನ ಸೋನಟ್ಟಿ ಗ್ರಾಮ. ಬೆಳಗಾವಿಯಿಂದ ಜಸ್ಟ್ 16 ಕಿಲೋಮೀಟರ್ ದೂರದಲ್ಲಿದೆ. ಮಹೇಶ್ ಹೆಬ್ಬ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ಊರಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ರು. 500ಕ್ಕೂ ಹೆಚ್ಚು ಪೊಲೀಸರು ಊರಿಗೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ರು. ಒಂದಿಡೀ ಗ್ರಾಮವೇ ಕಳ್ಳಬಟ್ಟಿ ತಯಾರಿಸುವ ರೀತಿ ಕಂಡು ಶಾಕ್ ಆದ್ರು. ಇಡೀ ಗ್ರಾಮದಲ್ಲಿ ಬಹುತೇಕ ಮನೆಗಳಲ್ಲಿ ಈ ಒಂದು ಕಳ್ಳಬಟ್ಟಿ ತಯಾರಿಸ್ತಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಸದ್ಯ 15 ದಿನಗಳ ಹಿಂದಷ್ಟೇ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಅವರಿಗೆ ದೂರು ಬರುತ್ತೆ. ಆ ದೂರಿನ ಅನ್ವಯ ಸಾಕಷ್ಟು ದಿನಗಳಿಂದ ಕೂಡ ಪೊಲೀಸರು ವರ್ಕೌಟ್ ಮಾಡ್ತಾ ಇರ್ತಾರೆ. ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಆ ಗ್ರಾಮಕ್ಕೆ 200 ಪೊಲೀಸರನ್ನ ಕರೆದುಕೊಂಡು DCP ರೋಹನ್ ಅವರು ಎಂಟ್ರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಬರ್ತಾ ಇದ್ದಂತೆ ಮನೆಗಳಲ್ಲಿದ್ದಂತಹ ಎಲ್ಲರೂ ಕೂಡ ಮಕ್ಕಳ ಸಮೇತ ಅಲ್ಲಿಂದ ಪರಾರಿಯಾಗಿರುವಂಥದ್ದು ಒಂದು ಕಡೆ. ಆದರೆ ಮನೆಗಳಲ್ಲೂ ಕೂಡ ಮಹಡಿ ಮೇಲೆ ಈ ಒಂದು ಕಳ್ಳಬಟ್ಟಿ ಸಾರಾಯಿ ತಯಾರಿಸಿ ಇಟ್ಟಿರುವಂಥದ್ದು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಊರಿನ ಪ್ರತಿ ಮನೆಯಲ್ಲೂ ಬ್ಯಾರಲ್ ಮತ್ತು ಟ್ಯೂಬ್ಗಳು ಪತ್ತೆಯಾಗಿವೆ. ಸುಮಾರು 5700 ಲೀಟರ್ ಕಳ್ಳಬಟ್ಟಿ ಸಾರಾಯಿಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಬೆಳಗಿನ ಜಾವ 5 ಗಂಟೆಯಿಂದ ಇಲ್ಲಿವರೆಗೆ ಎಲ್ಲ ಕಡೆ ಸರ್ಚ್ ಮಾಡಿ ಹಳ್ಳದಲ್ಲಿ ಮನೆಗಳಲ್ಲಿ ರೈಡ್ ಮಾಡಿ ನಾವು ಸುಮಾರು 5700 ಲೀಟ್ರ್ ಅನ್ಡಿಸ್ಟಿಲ್ಡ್ ಆಲ್ಕೋಹಾಲನ್ನು ಸೀಸ್ ಮಾಡಿದ್ದೀವಿ. ಮತ್ತು ಕೆಲವೊಂದು ಡಿಸ್ಟಿಲ್ಡ್ ಆಗಿರತಕ್ಕಂಥ ಆಲ್ಕೋಹಾಲ್ನೂ ಸಹ ಸೀಸ್ ಮಾಡಲಾಗಿದೆ. ಈ ಕೊಳೆಯನ್ನು ಕಾನೂನು ಪ್ರಕಾರ ನಾವು FIR ಮಾಡಿ ಎಕ್ಸೈಸ್ ಆ್ಯಕ್ಟ್ ಮತ್ತು IPC ಸೆಕ್ಷನಲ್ಲಿ ಡಿಸ್ಟ್ರಾಯ್ ಮಾಡಲಾಗ್ಬೋದು. ಮತ್ತು ಇದರ ಎಲ್ಲ ಮೊತ್ತ ಅಂದಾಜು ಒಂದು ಡಿಸ್ಟಿಲ್ಡ್ ಆಲ್ಕೋಹಾಲ್ ಇದ್ದರೆ ಒಂದು 12 ಲಕ್ಷ ಆಗ್ತಾಯಿತ್ತು. 2012ರಲ್ಲೂ ಇಲ್ಲಿ ಕಳ್ಳಬಟ್ಟಿ ದಂಧೆ ನಡೀತಿತ್ತು. ಅಂದಿನ ಅಬಕಾರಿ ಸಚಿವ ರೇಣುಕಾಚಾರ್ಯ ಭೇಟಿ ನೀಡಿದಾಗ ಸಚಿವರು ಹಾಗೂ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿತ್ತು. ಬಳಿಕ ಕೆಲಕಾಲ ಸೈಲೆಂಟ್ ಆಗಿದ್ದ ದಂಧೆಕೋರರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಪೊಲೀಸರು ತಮ್ಮ ತಂಡದ ಜೊತೆಗೆ ತೆರಳಿ ಆಪರೇಷನ್ ನಡೆಸಿದ್ರು. ಸದ್ಯ ದಂಧೆಕೋರರು ಊರು ಬಿಟ್ಟು ಪರಾರಿಯಾಗಿದ್ದು, ಓರ್ವ ಮಾತ್ರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. 12 ಲಕ್ಷ ಮೌಲ್ಯದ ಕಳ್ಳಬಟ್ಟಿ ವಶಕ್ಕೆ ಪಡೆದಿದ್ದ ಅಧಿಕಾರಿಗಳು ಎಲ್ಲವನ್ನೂ ನಾಶಪಡಿಸಿದ್ದಾರೆ. ಸಾದಿವ್ ಮಾನೆ, TV9 ಬೆಳಗಾವಿ.